ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 7ನೇ ವರ್ಗದ ಮೊದಲ ಅಧ್ಯಾಯ ಪೂರ್ಣಾಂಕಗಳು ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಸೆಷನ್ 10 7th ಕ್ಲಾಸ್ ಫಸ್ಟ್ ಚಾಪ್ಟರ್ ಪೂರ್ಣಾಂಕಗಳು. ನಾವು ಹಿಂದಿನ ವಿಡಿಯೋದಲ್ಲಿ ಪೂರ್ಣಾಂಕಗಳ ಗುಣಾಕಾರವನ್ನು ನೋಡಿದ್ವಿ, ಹೌದಾ? ಇವತ್ತು ನಾವು ಪೂರ್ಣಾಂಕಗಳ ಭಾಗಾಕಾರವನ್ನು ನೋಡೋಣ. ಪೂರ್ಣಾಂಕಗಳ ಭಾಗಾಕಾರ. ಏನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ? ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆಗಳನ್ನು ಬಿಡಿಸಿ ಆಮೇಲೆ ಅದರ ಪ್ರಾಪರ್ಟೀಸ್ ಗುಣಲಕ್ಷಣಗಳ ಕಡೆಗೆ ಹೋಗೋಣ. ಫಸ್ಟ್ ಒನ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿ. -12 ಡಿವೈಡೆಡ್ ಬೈ 6. ಹೇಗೆ ಬರಿತೇವೆ ಇದನ್ನು? -12 ಡಿವೈಡೆಡ್ ಬೈ 6. 6 ಒಂದಲೇ 6 ಎರಡಲೇ, ಸೊ ಮೈನಸ್ ಇದೆ, -2. ಓಕೆ, ಇನ್ನೊಂದು ಉದಾಹರಣೆ ನೋಡಿ. -12 ಡಿವೈಡೆಡ್ ಬೈ 2. 2 ಒಂದಲೇ 2 6ಲೇ, ಸೊ -6. ಥರ್ಡ್ ಒನ್ -20 ಡಿವೈಡೆಡ್ ಬೈ -5. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಸೊ 5 ಒಂದಲೇ 5 4ಲೇ 20. ಈ ರೀತಿ ನಾವು ಪೂರ್ಣಾಂಕಗಳ ಭಾಗಾಕಾರವನ್ನು ಮಾಡ್ತೀವಿ. ಸೊ ಇದರಲ್ಲಿ ಮೊದಲನೇ ರೂಲ್ ಕೊಟ್ಟಿದ್ದಾರೆ, ಮೊದಲನೇ ನಿಯಮ ಏನದು? -a ಡಿವೈಡ್ಸ್ -b. -aಯನ್ನು ಭಾಗಿಸ್ತಾ ಇದ್ದೀವಿ ಯಾವುದರಿಂದ? -b ದಿಂದ. ಇದು ಸಮ ಆಗುತ್ತಂತೆ ಯಾವುದಕ್ಕೆ? +a ಡಿವೈಡೆಡ್ ಬೈ +b. ಯಾವಾಗ ಅಂದರೆ b ಈಸ್ ನಾಟ್ ಈಕ್ವಲ್ ಟು 0. b ಏನಾಗಿರಬಾರ್ದು? 0. ನೋಡಿ ಇವಾಗಲೇ ಬಂತಲ್ಲ ಎಕ್ಸಾಂಪಲ್, ಮೈನಸ್ ಮೈನಸ್ ಇತ್ತು ಕ್ಯಾನ್ಸಲ್ ಆಗಿಬಿಡ್ತು, ಹೌದಾ? ಸೊ 20 ಡಿವೈಡೆಡ್ ಬೈ 5. ಈ ರೀತಿ ಮೈನಸ್ ಮೈನಸ್ ಎರಡು ಇದ್ದಾಗ ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಡುತ್ತೆ. -a ಡಿವೈಡ್ಸ್ -b ಈಸ್ ಈಕ್ವಲ್ ಟು a ಡಿವೈಡೆಡ್ ಬೈ b ಆಗುತ್ತೆ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಏನದು? -250 -a ಡಿವೈಡ್ಸ್ -b ಈಸ್ ಈಕ್ವಲ್ ಟು a ಡಿವೈಡ್ಸ್ b. ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಉದಾಹರಣೆ 125 ಡಿವೈಡ್ಸ್ -25. 125 ಡಿವೈಡೆಡ್ ಬೈ -125 ಡಿವೈಡೆಡ್ ಬೈ -25. ಹೇಗೆ ಬರಿತೀವಿ? -125 ಡಿವೈಡೆಡ್ ಬೈ -25. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 25 ಒಂದಲೇ 25 5ಲೇ, ಸೊ +5 ಬಂತು. ಇದೇನು? -a ಡಿವೈಡೆಡ್ ಬೈ -b ಇದ್ದಾಗ a ಡಿವೈಡೆಡ್ ಬೈ b ಅಂದರೆ ನೋಡಿ 125 ಡಿವೈಡೆಡ್ ಬೈ 25 ಒಂದಲೇ 5ಲೇ. ಇವಾಗೂ ಕೂಡ ಸೇಮ್ ಬರುತ್ತೆ ತಾನೆ? ಏನಕ್ಕಂದರೆ ಮೈನಸ್ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ 25 ಒಂದಲೇ 25 5ಲೇ, ಸೊ ಇದು ಪ್ರಾಪರ್ಟಿ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. -a ಡಿವೈಡೆಡ್ ಬೈ -b ಸಮ ಆಗುತ್ತೆ ಯಾವಾಗ ಅಂದರೆ a ಡಿವೈಡೆಡ್ ಬೈ b ಮತ್ತು b ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಸ್ವಲ್ಪ ಉದಾಹರಣೆ ನೋಡೋಣ. ಜನರಲ್ ಎಕ್ಸಾಂಪಲ್ ತಗೊಳ್ಳಿ. -8 ಡಿವೈಡ್ಸ್ -4 ಅಂತ ಇದೆ, ಹೌದಾ? ನೋಡಿ -8 ಡಿವೈಡೆಡ್ ಬೈ -4. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಏನು ಪ್ಲಸ್ ಆಯಿತು ತಾನೆ? 8 ಡಿವೈಡೆಡ್ ಬೈ 4. 4 ಒಂದಲೇ 4 ಎರಡಲೇ, ಮೈನಸ್ ಮೈನಸ್ ಇದ್ದಾಗೂ 2 ಬರುತ್ತೆ. 8 ಡಿವೈಡೆಡ್ ಬೈ 4, ಹೌದಾ? ಒಂದಲೇ ಎರಡಲೇ, ಇವಾಗೂ ಆನ್ಸರ್ ಸೇಮ್ ಬರುತ್ತೆ. ಈ ರೀತಿ ನಾವು ಏನು ಮಾಡ್ತೀವಿ? ಪೂರ್ಣಾಂಕಗಳ ಭಾಗಾಕಾರವನ್ನು ಮಾಡ್ತೀವಿ. -a ಡಿವೈಡೆಡ್ ಬೈ -b ಸಮ ಆಗುತ್ತೆ a ಡಿವೈಡೆಡ್ ಬೈ bಗೆ. ಮತ್ತು ಕಂಡೀಷನ್ ಏನಂದರೆ ಯಾವಾಗಲೂ b ನಾಟ್ ಈಕ್ವಲ್ ಟು 0. b ಸಮ ಇರಬಾರ್ದು 0ಗೆ. ಓಕೆನಾ? ಸೊ ಇದೇನು ಪೂರ್ಣಾಂಕಗಳ ಭಾಗಾಕಾರದಲ್ಲಿ ಮೊದಲನೇ ನಿಯಮ. ನೆಕ್ಸ್ಟ್ ಹೋಗ್ತಾರೆ ಪೂರ್ಣಾಂಕಗಳ ಭಾಗಾಕಾರದ ಪರಿವರ್ತನೀಯ ನಿಯಮ. ಪರಿವರ್ತನೀಯ ನಿಯಮ ಅಂದರೆ ಏನಾಗಿತ್ತು? ಸಂಕಲನದಲ್ಲಿ a + b = b + a ಆಗಿತ್ತು. ಗುಣಾಕಾರದಲ್ಲಿ a × b = b × a ಆಗಿತ್ತು. ಇಲ್ಲೇನಾಗಬೇಕು?
ಪರಿವರ್ತನೀಯ ನಿಯಮ. ಸೆಕೆಂಡ್ ಒನ್ ತಾನೇ ಇದು? ಓಕೆ, ಪರಿವರ್ತನೀಯ ನಿಯಮ ಏನಾಗಬೇಕು? a ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಆಗಬೇಕು. ಆದರೆ ಆಗಲ್ಲ. ಹೇಗಾಗಲ್ಲ? ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಯನ್ನು ಗಮನಿಸಿ. ಏನು ಹೇಳ್ತಾವೆ ನೋಡಿ, -36 ಡಿವೈಡೆಡ್ ಬೈ -4 ಅಂತ ಒಂದು ಉದಾಹರಣೆ ತೊಗೊಂಡಿದ್ದಾರೆ. -36 ಡಿವೈಡೆಡ್ ಬೈ -4. ಓಕೆ, a ಡಿವೈಡೆಡ್ ಬೈ ಬಿ. -36 ಡಿವೈಡೆಡ್ ಬೈ -4, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 4 1 4 9. ಸೊ ಆನ್ಸರ್ ಎಷ್ಟು ಬಂತು? 9. ಅದೇ ಬಿ ಡಿವೈಡೆಡ್ ಬೈ ಎ. ಬಿ ಎಷ್ಟಿದೆ? -4. ಎ ಎಷ್ಟಿದೆ? -36. ಮೈನಸ್ ಮೈನಸ್ ಕ್ಯಾನ್ಸಲ್. 1 9. ಸೊ 1 ಡಿವೈಡೆಡ್ ಬೈ 9. ಯಾವತ್ತೂ 9 ಸಮ ಇಲ್ಲ 1/9ಕ್ಕೆ. ಹೌದಾ? 9 ಸಮ ಅಲ್ಲ 1/9ಕ್ಕೆ. ಈ ರೀತಿ ನಾವು ತುಂಬ ಉದಾಹರಣೆ ತಗೋತೀವಿ. ಓಕೆ, ಇನ್ನೊಂದು ಉದಾಹರಣೆ ತಗೊಳ್ಳಿ. ಆವಾಗಲೇ ತೊಗೊಂಡ್ವಲ್ಲ ಜನರಲ್ ಎಕ್ಸಾಂಪಲ್, -8 ಮತ್ತು -4. ಎ ಇಸ್ ಈಕ್ವಲ್ ಟು ಏನಂತ ತಗೊಳ್ಳಿ? -8. ಬಿ ಇಸ್ ಈಕ್ವಲ್ ಟು -4. ಇದೇ ಪ್ರಾಪರ್ಟಿ ಅಪ್ಲೈ ಮಾಡಿ ನೋಡಿ. ಎ ಡಿವೈಡೆಡ್ ಬೈ ಬಿ. ಎ ಡಿವೈಡೆಡ್ ಬೈ ಬಿ. ಎ ಎಷ್ಟಿದೆ? -8. ಬಿ ಎಷ್ಟಿದೆ? -4. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 2 1 4 1 4 2. ಎಷ್ಟು ಬಂತು? 2. ಏನು? ಎ ಡಿವೈಡೆಡ್ ಬೈ ಬಿ. ಹಾಗೆ ಬಿ ಡಿವೈಡೆಡ್ ಬೈ ಎ ತಗೊಳ್ತೀನಿ. ಬಿ ಎಷ್ಟಿದೆ? -4. ಎ ಎಷ್ಟಿದೆ? -8. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 4 1 4 2. ಸೊ 1/2. ನಮಗೆ ಗೊತ್ತು ಏನಂತ? ಯಾವತ್ತೂ 2 ಸಮ ಅಲ್ಲ 1/2ಕ್ಕೆ. 1/2. ಹೌದಾ? 1/2ಕ್ಕೆ ಸಮ ಅಲ್ಲ. ಹಾಗಾಗಿ ಪರಿವರ್ತನೀಯ ನಿಯಮವನ್ನು ಪೂರ್ಣಾಂಕಗಳ ಭಾಗಾಕಾರದ ಗಣ ಪಾಲಿಸೋದಿಲ್ಲ. ಗೊತ್ತಾಯ್ತಾ? ಇನ್ನೂ ಒಂದು ನಿಯಮ ಹೇಳಿದ್ದಾರೆ. ಏನು? ಥರ್ಡ್ ಒನ್, ಯಾವುದೇ ಒಂದು ಸಂಖ್ಯೆಯನ್ನು ಪೂರ್ಣಾಂಕವನ್ನು 1ರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರುತ್ತದೆ. -a ಇರ್ಬೋದು +a, ಯಾವುದಾದ್ರೂ ಒಂದು ಸಂಖ್ಯೆಯನ್ನು 1ರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರುತ್ತೆ. ಇದನ್ನು ನಾವು ಏನಂತೀವಿ? ಇನ್ನೊಂದು ನಿಯಮ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಒಂದು ಪೂರ್ಣಾಂಕವನ್ನು 1ರಿಂದ ಭಾಗಿಸಿದಾಗ ಅದೇ ಪೂರ್ಣಾಂಕ ಬರುತ್ತದೆ ಅಂತ ಈ ನಿಯಮ ಹೇಳ್ಕೊಡುತ್ತೆ. ಓಕೆ, ಸೊ ನಾವೇನು ಮಾಡೋಣ? ಡೈರೆಕ್ಟಾಗಿ 1.4 ಅಭ್ಯಾಸಕ್ಕೆ ಹೋಗೋಣ. ನಾವು 1.3 ಬಿಡಿಸೋದಕ್ಕೆ ಮುಂಚೆ ಕೆಲವೊಂದಿಷ್ಟು ಉದಾಹರಣೆ ಬಿಡಿಸಿದ್ವಿ. ಅದು ಗುಣಾಕಾರದ ಮೇಲಿತ್ತು. ಇಲ್ಲೇನಿದೆ? ಇದನ್ನು ಬಿಡಿಸೋದಕ್ಕೆ ಮುಂಚೆ ಉದಾಹರಣೆಗಳಿದೆ. ಭಾಗಾಕಾರ ಸ್ವಲ್ಪ ಸಿಮಿಲರ್ ಇದೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಅಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ. 1.4 ನೋಡಿ. ಫಸ್ಟ್ ಮೇನ್ ಏನಿದೆ? ಫಸ್ಟ್ ಮೇನಲ್ಲಿ ಭಾಗಾಕಾರ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಮೇನ್ ಎ ಭಾಗಿಸಿ -30 ಡಿವೈಡೆಡ್ ಬೈ 10. ಹೇಗೆ ಹಚ್ಕೊಳ್ತೀರಾ? -30 ಭಾಗಲೇ 10. 0 0 ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಎಷ್ಟು ಬಂತು? -3. ಹಾಗೆ ಬಿ ನೋಡಿ, 50 ಭಾಗಲೇ -5. 50 ಮೇಲೆ ಅಂಶ -5 ಛೇದ ಆಗುತ್ತೆ. 5 1 5 10. ಸೊ ಇದನ್ನು -10/1 ಅಂದರೆ ಓಕೆ. -10 ಸಿಂಪಲ್ಲಾಗಿ -10 ಅಂತ ಬರೆದು ಓಕೆ. ಛೇದದಲ್ಲಿ 1 ಬಂದರೆ ನಾವು ಬಿಡ್ತೀವಿ, ಬಟ್ ಅಂಶದಲ್ಲಿ 1 ಬಂದರೆ ನಾವು ಬಿಡಲ್ಲ, ಹಚ್ಚಲೇಬೇಕಾಗತ್ತೆ. ಸೊ ಇದರ ಆನ್ಸರ್ ಎಷ್ಟಾಗುತ್ತೆ? -10. ಓಕೆ, ನೆಕ್ಸ್ಟು ಸಿ ನೋಡಿ. -36 ಡಿವೈಡೆಡ್ ಬೈ -9. -36 ಡಿವೈಡೆಡ್ ಬೈ -9. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 9 1 9 4. ಓಕೆ, ನೆಕ್ಸ್ಟ್ ಉದಾಹರಣೆ ಡಿ. -49 ಡಿವೈಡೆಡ್ ಬೈ +49. ಎರಡು ಕ್ಯಾನ್ಸಲ್ ಆಗಿ -1 ಬರುತ್ತೆ.
ಸಿಮಿಲರ್ ಇದ್ದಾವೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಿಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ಸಮಸ್ಯೆಗೆ 13 ಭಾಗ್ಲೆ ಬಕೆಟಲ್ಲಿ -2 ಡಿವೈಡ್ಸ್ 1 ಅಂತ ಇದೆ. 13 ಡಿವೈಡ್ಸ್ ಬಕೆಟ್ -2 ಡಿವೈಡ್ಸ್ 1 ಅಂತ ಇದೆ. 13 ಭಾಗ್ಲೆ ಆವರಣದೊಳಗೆ -2 ಭಾಗ್ಲೆ 1 ಅಂತ ಇದೆ. ಸೊ ಫಸ್ಟಿಗೆ ನಾವು ಏನು ಮಾಡಬೇಕು, ಆವರಣಗಳನ್ನು ಬಿಡಿಸ್ಕೋಬೇಕು. 13 ಹಾಗೆ ಇಡಿ, ಇನ್ನು ಸಪ್ರೇಟ್ ಮಾಡ್ಕೊಳ್ಳಿ. -2 ಡಿವೈಡ್ 1 ಅಂದರೆ -2 ಭಾಗ್ಲೆ 1. ಸೊ ಆಗಲೇ ಮಾಡಿದ್ವಲ್ಲ, ಏನಾಯ್ತದು -2 ಅಷ್ಟೇ ಆಯಿತು ನೋಡಿ. 13 ಡಿವೈಡೆಡ್ ಬೈ -2 ಇಷ್ಟೇ ಇಟ್ಟು ಓಕೆ. ಕಡ್ತಾ ಹೊಡೆದದ್ದು ಏನಾಗುತ್ತೆ, ಪಾಯಿಂಟ್ ಒಳಗೆ ಬರುತ್ತೆ. ಓಕೆ, ಮೈನಸ್ ಇದನ್ನು ನಾವು ನಡಕ್ಕೆ ಕೊಡ್ತೀವಿ. ಓಕೆ, ಇದು ಎರಡಕ್ಕೂ ಸಂಬಂಧ ಆಗುತ್ತೆ. -13 ಡಿವೈಡೆಡ್ ಬೈ 2 ಅಂತ ಓದ್ತೀವಿ. ಸೊ ನೆಕ್ಸ್ಟು ಜಿಗೆ ಹೋಗೋಣ. ಜಿ ಏನು ಹೇಳುತ್ತೆ ನೋಡಿ, -31 ಭಾಗ್ಲೆ ಆವರಣ -30 ಭಾಗ್ಲೆ -1 ಈ ರೀತಿ ಕೊಟ್ಟಿದ್ದಾರೆ. ಸೊ -31 ಹಾಗೆ ಇಡಿ. ಸೊ ಫಸ್ಟಿಗೆ ಬಕೆಟ್ ಬಿಡಿಸ್ಕೋತೀವಿ. ಹೇಗೆ, -30 ಡಿವೈಡೆಡ್ ಬೈ -1. ಓಕೆ, ಮೈನಸ್ ಕ್ಯಾನ್ಸಲ್ ಆಯಿತು. ಏನು ಉಳೀತು, 30. ಸೊ ಇದನ್ನು -31 ಡಿವೈಡೆಡ್ ಬೈ 30. ಇದನ್ನ ಹೇಗೆ ಹಚ್ತೀವಿ, ಮೈನಸ್ ಮಿಡಲ್ ಹಚ್ತೀವಿ. 31 ಡಿವೈಡೆಡ್ ಬೈ 30. ಗೊತ್ತಾಯ್ತಾ? ಈ ರೀತಿ ನಾವು ಲೆಕ್ಕಗಳನ್ನು ಬಿಡಿಸ್ತೀವಿ. ಸೆಕೆಂಡ್ ಒಂದು ನಿಯಮ ಕೊಟ್ಟಿದ್ದಾವೆ. ಏನದು, ವಿಭಾಜಕ ನಿಯಮ. ಆದರೆ ಇದು ಫಾಲೋ ಆಗುತ್ತಾ ಇಲ್ವಾ ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾವೆ. ಭಾಗಾಕಾರ, ಪೂರ್ಣಾಂಕಗಳ ಭಾಗಾಕಾರದ ವಿಭಾಜಕ ನಿಯಮ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಿ ಹೇಳಬೇಕು. ಓಕೆ, ಸೆಕೆಂಡ್ ಮೇನ್ ಪರೀಕ್ಷಿಸಿ ಅಂತ ಇದೆ. ನಿಯಮ ನೋಡಿ, A ಡಿವೈಡೆಡ್ ಬೈ ಆವರಣ B ಪ್ಲಸ್ C ನಾಟ್ ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C ಆಗುತ್ತಾ ಇಲ್ವಾ ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಎ ಅಂತ ಇದೆ. ಏನು, A ಈಸ್ ಈಕ್ವಲ್ ಟು 12 ಕೊಟ್ಟಿದ್ದಾರೆ, B ಈಸ್ ಈಕ್ವಲ್ ಟು -4, C ಈಸ್ ಈಕ್ವಲ್ ಟು 2 ಈ ರೀತಿ ಕೊಟ್ಟಿದ್ದಾವೆ. ಇದನ್ನು ನಾವೇನು ಮಾಡಬೇಕು, ಚೆಕ್ ಮಾಡಬೇಕು. ಓಕೆ, ಮೊದಲೇನು ಮಾಡೋಣ, B ಪ್ಲಸ್ C ಮಾಡ್ಕೊಳ್ಳಿ. ಆಮೇಲೆ A ಡಿವೈಡೆಡ್ ಬೈ B ಮತ್ತು A ಡಿವೈಡೆಡ್ ಬೈ C ಆ ಕಡೆ ಮಾಡ್ಕೊಂಡು ಹೋಯ್ತು. ಫಸ್ಟಿಗೆ ಇದನ್ನು ಎಡಭಾಗ ಬಲಭಾಗ, ಎಡಭಾಗ ಏನಿದೆ, A ಡಿವೈಡೆಡ್ ಬೈ B ಪ್ಲಸ್ C ಇದೆ. A ಎಷ್ಟು 12 ಡಿವೈಡೆಡ್ ಬೈ B ಅಂದರೆ -4, C ಅಂದರೆ +2. ಓಕೆ, 12 ಹಾಗೆ ಇಡಿ, ಭಾಗ್ಲೆ -4 +2 ಎಷ್ಟು ಬರುತ್ತೆ ಆನ್ಸರು, -2. 4 2 ಹೋದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ 12 ಡಿವೈಡೆಡ್ ಬೈ -2, 2 1 2 6. ಸೊ ಆನ್ಸರ್ ಎಷ್ಟು ಬರುತ್ತೆ, -6. ಆನ್ಸರ್ ಎಷ್ಟು ಬಂತು, -6. ಸೊ ಈಗ ಬಲಭಾಗವನ್ನು ನೋಡ್ಕೋತೀವಿ. ಏನಿದೆ, A ಭಾಗ್ಲೆ B ಪ್ಲಸ್ A ಭಾಗ್ಲೆ C. ಓಕೆ, A ಭಾಗ್ಲೆ B ಪ್ಲಸ್ A ಭಾಗ್ಲೆ C. A ಎಷ್ಟು ಕೊಟ್ಟಿದ್ದಾವೆ ನೋಡಿ, 12 ಭಾಗ್ಲೆ -4. ಓಕೆ, A ಎಷ್ಟು ಕೊಟ್ಟಿದ್ದಾವೆ, 12 ಭಾಗ್ಲೆ C ಎಷ್ಟಿದೆ, 2. ಸೊ ಇನ್ನು ಬಿಡಿಸ್ಕೊಳ್ಳೋಣ. 12 ಭಾಗ್ಲೆ -4 ಪ್ಲಸ್ 12 ಭಾಗ್ಲೆ 2, 4 1 4 3. ಸೊ ಎಷ್ಟಾಯ್ತಿದು, -3 ಪ್ಲಸ್ 2 1 2 6, -3 ಪ್ಲಸ್ 6 ಎಷ್ಟಾಗುತ್ತೆ, 6 ಅಲ್ಲಿ 3 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ 3.
ಎಡಭಾಗ -6 ಬಂದಿದೆ, ಬಲಭಾಗ +3 ಬಂದಿದೆ, ಹೌದಾ? ಎಡಭಾಗ ಸಮ ಇಲ್ಲ ಬಲಭಾಗಕ್ಕೆ, ಹೌದಾ? ಹೇಗೆ? -6 ಈಸ್ ನಾಟ್ ಈಕ್ವಲ್ ಟು +3. ಆದ್ದರಿಂದ ನಿಯಮ A ಡಿವೈಡೆಡ್ ಬೈ B ಪ್ಲಸ್ C ಸಮ ಇಲ್ಲ A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C ಸರಿಯಾಗಿದೆ. ಈ ನಿಯಮ ಕರೆಕ್ಟ್ ಆಗಿದೆ. ಏನಕ್ಕೆ ಅಂದರೆ ಎಡಭಾಗ ಸಮ ಇಲ್ಲ ಬಲಭಾಗಕ್ಕೆ, ಹಾಗಾಗಿ ಈ ನಿಯಮ ಸರಿಯಾಗಿದೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇನ್ನೊಂದು ಲೆಕ್ಕ ಇದೆ, ಈಸಿ ಇದೆ, ನೀವು ಟ್ರೈ ಮಾಡಬಹುದು. ಇನ್ನು ನೆಕ್ಸ್ಟು ಥರ್ಡ್ ಮೇನ್ ಹೋಗ್ತೀವಿ. ಬಿಟ್ಟ ಸ್ಥಳ ತುಂಬಿ ಅಂತ ಕೊಟ್ಟಿದ್ದಾರೆ. ಥರ್ಡ್ ಮೇನ್ ಫಸ್ಟ್ ಒನ್ ಏನು ಕೊಟ್ಟಿದ್ದಾವೆ ನೋಡಿ. ಎ ಥರ್ಡ್ ಮೇನ್ ಎ 369 ಡಿವೈಡ್ಸ್ ಡ್ಯಾಶ್ is equal to 369. ನಮಗೆ ಗೊತ್ತು A ಡಿವೈಡೆಡ್ ಬೈ 1 ಅಂದರೆ A ಬರುತ್ತೆ, ಹಾಗಾಗಿ ಇಲ್ಲೇನು ಬರಬೇಕು? 1. 369 ಡಿವೈಡೆಡ್ ಬೈ 1 is equal to 369. ಓಕೆ, ನೆಕ್ಸ್ಟ್ ನೋಡಿ B -75 ಡಿವೈಡೆಡ್ ಬೈ ಡ್ಯಾಶ್ is equal to -1 ಅಂತ ಕೊಟ್ಟಿದ್ದಾರೆ ನೋಡಿ. -75ಗೆ ಗೊತ್ತಿಲ್ಲ ನಮಗೆ, ಎಕ್ಸ್ ಏನೂ ಗೊತ್ತಿಲ್ಲ. ಓಕೆ, ಇಸ್ ಈಕ್ವಲ್ ಟು -1 ಅಂತ ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ತೊಗೊಂಬನ್ನಿ, ಇದನ್ನು ಈ ಕಡೆ ತೊಗೊಂಡೋಗಿ. -75 ಡಿವೈಡೆಡ್ ಬೈ ಏನಾಗುತ್ತೆ? -1 ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಏನಕ್ಕೆ ತೊಗೊಂಡಿದ್ದೀನಿ ನಂಗೆ ಗೊತ್ತಿದ್ದಿದ್ದಿಲ್ಲ, ಸೊ ಏನು ಅಂಕಿ ಇಲ್ಲ ಅಂದಲ್ಲಿ ನಾವು ಎಕ್ಸ್ ಅಂತ ತೊಗೊಂಡ್ವಿ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ? 75 ಡಿವೈಡೆಡ್ ಬೈ 1 ಅಂದ್ರೆ 75. ಹಂಗಂದ್ರೆ -75 ಡಿವೈಡೆಡ್ ಬೈ 75 ಎರಡು ಕ್ಯಾನ್ಸಲ್ ಆಗುತ್ತಾ? ಸೊ -1 ಆನ್ಸರ್ ಬರುತ್ತೆ. ಹಂಗಂದ್ರೆ ಇಲ್ಲಿ ನಾ ಏನು ಹಾಕಬೇಕು? +75. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಸಿ ನೋಡಿ. ಸಿ ಏನಿದೆ? -206 206 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು 1. ಇಲ್ಲೂ ಮೈನಸ್ ಇದೆ, ಅವಾಗಲೇ ಮಾಡಿದ್ವಲ್ಲ ಹಾಗೆ, ಬಟ್ ಇಲ್ಲಿ ಮೈನಸ್ಸು ಇಲ್ಲಿ ಪ್ಲಸ್ ಅಂದ್ರೆ ಆನ್ಸರ್ ಮೈನಸ್ ಬರುತ್ತೆ. ಬಟ್ ಇಲ್ಲಿ ಆನ್ಸರ್ ಏನಾಗೈತಿ? ಪ್ಲಸ್ ಒಳಗೈತಿ. ಹಂಗಂದ್ರೆ ಇಲ್ಲೇನು ಬರಬೇಕು? -206 ನೋಡಿ. -206 ಡಿವೈಡೆಡ್ ಬೈ -206 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಒಂದ್ಲೇ ಆನ್ಸರ್ ಏನು ಬರುತ್ತಾ? 1. ಗೊತ್ತಾಯ್ತಾ? ಸೊ ಹೆಚ್ ಹೋಗಿ, ಹೆಚ್ನಲ್ಲಿ ಏನು ಕೊಟ್ಟಿದ್ದಾವೆ ನೋಡಿ. ಉಳಿದಿದ್ದು ಈಸಿ ಇದೆ, ಸಿಮಿಲರ್ ಇದೆ, ಮಾಡಬಹುದು. ಡ್ಯಾಶ್ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3. ಸೊ ಇಲ್ಲಿ ಡಿವೈಡೆಡ್ ಬೈ ಇದ್ದಿದ್ದು ಈಸ್ ಈಕ್ವಲ್ ಟು ದಾಟಿ ಬಂದರೆ ಏನಾಗುತ್ತಾ? ಇಂಟು ಆಗುತ್ತಾ? 3 × 4 ಎಷ್ಟಾಯಿತು? 12. ಎಕ್ಸ್ ಈಸ್ ಈಕ್ವಲ್ ಟು 12 ನೋಡ್ರಿ. 12 ಡಿವೈಡೆಡ್ ಬೈ 4 ಅಂದರೆ ಎಷ್ಟು ಬರುತ್ತೆ ಆನ್ಸರ್? 3 ಬರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳ? ನಾವು ಇವತ್ತೇನು ಮಾಡಿದ್ವಿ? ಭಾಗಾಕಾರದ ನಿಯಮ, ಪೂರ್ಣಾಂಕಗಳ ಭಾಗಾಕಾರದ ನಿಯಮಗಳನ್ನು ನೋಡಿದ್ವಿ. ಅವುಗಳನ್ನು ಆಧರಿಸಿ ಅಭ್ಯಾಸ 1.4 ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನನ್ನು ಬಿಡಿಸಿದ್ವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ 1.4 ಅಭ್ಯಾಸದಲ್ಲಿನ 1.4 ಅಭ್ಯಾಸದಲ್ಲಿನ ಮೊದಲನೇ ಮೇನು, ಎರಡನೇ ಮೇನು, ಮೂರನೇ ಮೇನನ್ನು, ಮುಖ್ಯ ಪ್ರಶ್ನೆ 1, 2, 3 ಸಂಪೂರ್ಣವಾಗಿ ಬಿಡಿಸುವುದು. ಓಕೆ, ಗೃಹಪಾಠ ಅಭ್ಯಾಸ 1.4ರಲ್ಲಿನ ಮುಖ್ಯ ಪ್ರಶ್ನೆ 1, 2, 3 ಸಂಪೂರ್ಣವಾಗಿ ಬಿಡಿಸಿ. ಓಕೆ, ಧನ್ಯವಾದಗಳು.